ನಮ್ಮ ಒಂದು ಜನರೇಷನ್ ತುಂಬಾ ಒಂದು ಕೆಟ್ಟ ರೀತಿಯಲ್ಲಿ ನಡೀತಾ ಇದೆ. ಪ್ರೆಸೆಂಟ್ ವರ್ಲ್ಡ್ ಇಸ್ ವೆರಿ ಡೇಂಜರಸ್. ಎಕ್ಸಸೈಸ್ ಅಂತ ಹೇಳಿದ್ರೆ ಹ್ಯಾವ್ ಫನ್ ಅಷ್ಟೇ. ಎಕ್ಸಸೈಸ್ ತುಂಬಾ ಕಾಂಪ್ಲಿಕೇಟ್ ಆಗೋದು ಬೇಡ. ಹಾಯ್ ಎಲ್ರಿಗೂ ನಮಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಕ್ ಆಗ್ತಾ ಇಲ್ಲ ನನಗೆ ಕೆಲವು ಪೋಸ್ಟು, ಕೆಲವು ಸ್ಟೇಟಸ್ ಎಲ್ಲ ನೋಡಿದ್ರೆ ಏನೋ ಒಂಥರ ತುಂಬಾ ಫೀಲ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ನಾನು ಕೆಲವು ತಿಂಗಳ ಹಿಂದೆ ತುಂಬಾ ಅಗ್ರೆಷನ್ ಅಲ್ಲಿ ಬಂದ್ಬಿಟ್ಟು ಕೆಲವು ವಿಡಿಯೋಸ್ ಮಾಡಿದೆ. ಬಿಕಾಸ್ ನನಗೆ ರಿಯಲೈಸೇಷನ್ ಆಯ್ತು, ನಮ್ಮ ಲೈಫ್ನ ನಾವು ತುಂಬಾ ಒಂದು ಕೆಟ್ಟ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ ಈಗಿನ ಒಂದು ಜನರೇಷನ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇಂದ ತುಂಬಾ ಮಾತಾಡ್ಬಿಟ್ಟೆ. ಆಮೇಲೆ ನಾನೇನೋ ನನ್ನ ಒಂದು ಲೈಫಲ್ಲಿ ಬ್ಯುಸಿ ಆದೆ, ನಾನು ಚೇಂಜ್ ಆದೆ, ನನ್ನ ಫ್ಯಾಮಿಲಿನ ಚೇಂಜ್ ಮಾಡಿದೆ, ನನ್ನ ಟೀಮ್ನ ಒಂದು ಚೇಂಜ್ ಮಾಡಿದೆ. ಆದ್ರೆ ರೀಸೆಂಟ್ ಆಗಿ ಈಗ ಈ ಬಿಗ್ ಬಾಸ್ ಅಲ್ಲಿ ಒಬ್ರು ಆಕ್ಟ್ರೆಸ್ ಶೆಫಾಲಿನ್ ಅಂದ್ರೆ ಅವ್ರದ್ದು ಡ್ಯಾನ್ಸ್ ಎಲ್ಲ ನೋಡಿದೆ. ಕಾಂತಾಲಕ ತುಂಬಾ ಫೇಮಸ್ ಡ್ಯಾನ್ಸ್ ಅವ್ರದ್ದು, ತುಂಬಾ ನೆನಪಿದೆ ಅವರ ಆ ಒಂದು ಕಣ್ಣು ಅವ್ರದ್ದು. ಐ ಮೀನ್ ದ ಪರ್ಫಾರ್ಮೆನ್ಸ್ ಇಟ್ ಈಸ್ ವೆರಿ ಮೆಮೊರೇಬಲ್ ನಮ್ಗೆ ಅದು ನೋಡಕ್ಕೆ. ಬಟ್ ಆ ತರ ಒಬ್ರು ಸೆಲೆಬ್ರಿಟಿ ಸತ್ತಾಗ ಎಲ್ರು ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ. ಇದು ಯಾಕೆ ಜನರು ಜಸ್ಟ್ ಒಂದು ನಮ್ಮ ಒಂದು ಅಪ್ಪು ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಐ ಮೀನ್ ಅವ್ರನ್ನ ನಾವು ಕಳ್ಕೊಂಡಾಗ, ಪುನೀತ್ ರಾಜ್ಕುಮಾರ್ನ ಕಳ್ಕೊಂಡಾಗ, ಈ ತರ ಒಂದು ಸೆಲೆಬ್ರಿಟಿ ಕಳ್ಕೊಂಡಾಗ ಮಾತ್ರ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಮ್ದೇ ಒಂದು ಪ್ರಪಂಚದಲ್ಲಿ ಇದ್ಬಿಡ್ತೀವಿ. ತುಂಬಾ ಬೇಜಾರಾಗುತ್ತೆ. ರೀಸೆಂಟ್ ಆಗಿ ನನ್ನ ಒಂದು ಬ್ಯಾಚ್ಮೇಟ್, ನನ್ನ ಒಂದು ಬೆಸ್ಟ್ ಬಡ್ಡಿ, ನಾವು ಒಟ್ಟಿಗೆ ಇದ್ದವರು, ಅವ್ರದ್ದೊಂದು ಹಾರ್ಟ್ ಆಪರೇಷನ್ ಆಗುತ್ತೆ. ಅದಕ್ಕೊಂದು ಎಷ್ಟೋ ಲಕ್ಷ ಅವ್ರು ಖರ್ಚು ಮಾಡ್ತಾರೆ. ಈಗ ಅವರು ಅವರ ಫುಡ್ ಹ್ಯಾಬಿಟ್ಸು, ವರ್ಕೌಟ್ಸು, ಆಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಇದ್ದಾರೆ. ನನಗೆ ಒಂದು 1 ವೀಕ್ ಬ್ಯಾಕ್ ನಾನೊಂದು ಟ್ರಿಪ್ ಹೋಗ್ತೀನಿ ಮೈಸೂರಿಂದ. ಹೋಗ್ಬೇಕಾದ್ರೆ ಫುಲ್ ಎನರ್ಜಿಯಲ್ಲಿ ಹೋಗ್ತೀನಿ. ಇರ್ಲಿ ಒಂದು ಬಂಡೀಪುರ ಟ್ರಿಪ್ ಅಂತ. ಬಂಡೀಪುರಕ್ಕೆ ಹೋಗಿ ಕಳ್ಕೊಂಡು ಎಲ್ಲೆಲ್ಲೋ ಹೋಗಿ ಒಂದು ವಯನಾಡಲ್ಲಿ ಎಂಡ್ ಆಗ್ತೀನಿ. ವಯನಾಡಲ್ಲಿ ಎನಿವೇಸ್ ಯಾರೋ ಲೈಕ್ ನಾವೆಲ್ಲೋ ಇದ್ದೀವಿ, ಪರವಾಗಿಲ್ಲ, ವಿಲ್ ಹ್ಯಾವ್ ಟು ಹ್ಯಾವ್ ಫನ್ ಅಂತ ಹೇಳೋ ರೇಂಜ್ ಅಲ್ಲಿ ನಾವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ನೈಟ್ ಹೊತ್ತಲ್ಲಿ ನನಗೆ ಒಂದು ಮೆಸೇಜ್ ಬರುತ್ತೆ ನನ್ನ ಒಂದು ಕ್ಲೋಸ್ ಫ್ರೆಂಡ್ದು ಫೋನಿಂದ. ಆ ಮೆಸೇಜ್ ಬರೋದಕ್ಕಿಂತ ಒಂದು 3 days ಬ್ಯಾಕ್ ನಾನು ಅವರಿಗೆ ಮೆಸೇಜ್ ಮಾಡಿರ್ತೀನಿ, ನನ್ಗೆ ಏನೋ ಗೊತ್ತಿಲ್ಲ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸ್ತಾ ಇದೆ, ಕಾಲ್ ಮಾಡು, ಮಾತಾಡ್ಬೇಕು ಅಂತ. ಬಟ್ ಆ ವ್ಯಕ್ತಿ ನನಗೆ ಹೇಳ್ತಾರೆ, ನಾನು ನಿನ್ಗೆ ಸಂಜೆ ಕಾಲ್ ಮಾಡ್ತೀನಿ, ಈಗ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರೆ. ಬಿಕಾಸ್ ಈ ವಾಸ್ ಟ್ರಾವೆಲಿಂಗ್, ಕಂಟಿನ್ಯೂಸ್ ಟ್ರಾವೆಲಿಂಗು. ಆಯ್ತು ಅಂತ ಹೇಳಿ ನಾನು ಸುಮ್ಮನೆ ಆಗ್ತೀನಿ, ನಾನು ಫಾಲೋ ಅಪ್ ಮಾಡಲ್ಲ. 3 days ಆದ್ಮೇಲೆ ಅವರ ಟೀಮ್ ಅವರು ಆ ಒಂದು ನಂಬರ್ ಇಂದ ನನಗೆ ಮೆಸೇಜ್ ಕಳಿಸ್ತಾರೆ. ದಟ್ ವಾಸ್ ಅ ಕಾಮನ್ ಮೆಸೇಜ್ ಸೇಯಿಂಗ್ ದಟ್ ಈ ಒಂದು ಮನುಷ್ಯನಿಗೆ, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡಿಗೆ, ಅವ್ರನ್ನ ನೀವು ನಮ್ಮ ವಿಡಿಯೋದಲ್ಲಿ ತುಂಬಾ ನೋಡಿರ್ತೀರಾ, ಒಂದು ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಆಪರೇಟ್ ಆಗಿದೆ, ಈಸ್ ಇನ್ ICU, 3 ಸ್ಟಂಟ್ ಹಾಕಿದ್ದಾರೆ ಹೇಳೋ ಒಂದು ಮಾತು ಹೇಳುವಾಗ ನನ್ಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನನಗೆ ಲೇಟ್ ನೈಟ್ ಒಂದು 10 ಗಂಟೆಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇಮಿಡಿಯೇಟ್ ಕೋಕ್ಗೂ ಹೇಳ್ತೀನಿ. ವಿ ಬೋತ್ ಕುಡಂಟ್ ಇವನ್ ಡೈಜೆಸ್ಟ್, ಬಿಕಾಸ್ ನಾವು ಒಟ್ಟಿಗೆ ಸ್ನ್ಯಾಕ್ಸು, ಸುತ್ತೋದು, ತಿನ್ನೋದು, ಎಲ್ಲಾ ತರಹದ ಒಂದು ಆಟ ಆಡ್ಕೊಂಡು ಬೆಳೆದವರು. ಲೈಕ್ ತುಂಬಾ ಅಟ್ಲೀಸ್ಟ್ ಅವ್ರು ನನಗೆ ಒಂದು 4-5 ವರ್ಷ, ಇಲ್ಲ ಮೇ ಬಿ 6-7 years ಇಂದ ಗೊತ್ತು, ತುಂಬಾ ಕ್ಲೋಸ್. ಅವರಿಂದಾನೇ ನಮ್ಮಲ್ಲಿ ಬಾಲಿವುಡ್ ಸೆಲೆಬ್ರಿಟೀಸ್ ಇವರೆಲ್ಲ ಬಂದು ಆಕ್ಟಿವಿಟೀಸ್ನೆಲ್ಲ ನಾವು ಆರ್ಗನೈಸ್ ಮಾಡಿದ್ದು. ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಬಟ್ ತುಂಬಾ ಬೇಜಾರಾಯ್ತು. ಇವತ್ತು ಬೆಳಿಗ್ಗೆ ಕೂಡ ಅವ್ರ ಹತ್ರ ಮಾತಾಡಿದೆ. ಈಸ್ ಫೈನ್ ನೌ. ಆದ್ರೂ ಒಂದು ಹಾರ್ಟ್ ಅಟ್ಯಾಕ್ ಆಗಿ, ಅದಕ್ಕಿಂತ ಒಂದು 6 months ಹಿಂದೆ ಅವರ ಒಂದು ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಇದು ಯಾಕೆ ಅಂತ ಅಂದ್ರೆ, ನಾನ್ ನೋಡ್ತಾ ಇರೋ ಪ್ರಕಾರ ನಮ್ಮ ಒಂದು ಜನರೇಷನ್ ತುಂಬಾ ಒಂದು ಕೆಟ್ಟ ರೀತಿಯಲ್ಲಿ ನಡೀತಾ ಇದೆ. ಯೋಚನೆ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಇವನ್ ಥಿಂಕಿಂಗ್. ಒಂದು ಸೆಕೆಂಡ್ ನಾವು ಯೋಚನೆ ಮಾಡ್ತಾ ಇಲ್ಲ ನಾವ್ ಎಲ್ಲಿ ತಪ್ಪುಗಳು ಮಾಡ್ತಾ ಇದೀವಿ ಅಂತ. ರೀಸೆಂಟ್ ಆಗಿ ಒಂದು ಮೂವಿಗೆ ಹೋಗಿದೆ. ಆ ಮೂವಿಯಲ್ಲಿ ಒಂದು ಅಮ್ಮ ಅವರ ಮಗುಗೆ ಒಂದು ಮೊಬೈಲ್ ಕೊಡ್ತಾರೆ. ನನ್ನ ಪಕ್ಕದಲ್ಲಿ ಆ ಒಂದು ಕಂಪ್ಲೀಟ್ 3 hours, 2.5 to 3 hours ಆ ಮಗು ಫುಲ್ ಮೊಬೈಲ್ ಹತ್ರದಿಂದ ನೋಡ್ಕೊಂಡಿರ್ತಾರೆ. ಸ್ಕ್ರೀನ್ ಟೈಮ್ ಹಿಂಗೇ ನೋಡ್ಕೊಂಡಿರ್ತಾರೆ. ಅಂಡ್ ಮಾಮ್ ವಿಲ್ ಬಿ ಫೋಕಸಿಂಗ್ ಆನ್ ದ ಮೂವಿ ನೋಡ್ತಾ ಇರ್ತಾರೆ. ಆ ಮಗುದು ಪರಿಸ್ಥಿತಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಣ್ಣಿಗೆ ಸ್ಟ್ರೆಸ್ಸು, ಕತ್ಲೆ ಥಿಯೇಟರು, ಅದ್ರ ಒಳಗಡೆ 3 hours ಕಂಪ್ಲೀಟ್ ಆಗಿ ಮೊಬೈಲ್ ಹಿಂಗ್ ಫೋಕಸ್ ಮಾಡ್ಕೊಂಡು ಸೌಂಡ್ ಹಾಕೊಂಡು ಗೇಮ್ಸು, ಏನೋ ಟೋಟಲ್ ಚಿಕ್ಕ ಮಗು. ಅವರ ತಾಯಿ ಕೂಡ ಓವರ್ ವೆಯ್ಟ್, ಅಂದ್ರೆ ತುಂಬಾ ಅವರ ಹೆಲ್ತ್ ಹ್ಯಾಬಿಟ್ಸ್ ಇತ್ತು. ಅಲ್ಲಿಗೆ ಅವರಿಗೆ ಮಗುಗೆ ಪಾಪ್ಕಾರ್ನ್ ಇದೆಲ್ಲ ಕೊಡ್ತಾರೆ. ನಾನು ಏನು ಮಾತಾಡಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಆಲ್ ಎವ್ರಿಬಡೀಸ್ ಪರ್ಸನಲ್ ಚಾಯ್ಸ್. ನಾವೇನು ಮಾತಾಡಲ್ಲ. ಬಟ್ ಸ್ಟಿಲ್ ಐ ಫೆಲ್ಟ್ ವೆರಿ ಹಾರಿಬಲ್. ಅಂಡ್ ವಿಯಾನ್ ಪಕ್ಕದಲ್ಲಿ ಅವನು ನೋಡ್ತಾ ಇದ್ದ. ಅಂಡ್ ದಟ್ ಮೂವಿ ವಾಸ್ ಅ ವೆರಿ ಗುಡ್ ಮೆಸೇಜ್ ಫಾರ್, ಅಂದ್ರೆ ಒಂದು
ಅಮೀರ್ ಖಾನ್ ಮೂವಿ ಸಿತಾರೆ ಜಮೀನ್ ಪರ್ ಅಂತ ಹೇಳ್ಬಿಟ್ಟು. ಸೊ ಪ್ರೆಸೆಂಟ್ ವರ್ಲ್ಡ್ ಈಸ್ ವೆರಿ ಡೇಂಜರಸ್. ನಾವು ಕೆಲವು ಹ್ಯಾಬಿಟ್ಸ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ 5-10 ಇಲ್ಲ ವರ್ಷ ಅಲ್ಲ, ಮೇ ಬಿ ಸಮ್ವೇರ್ ಇನ್ ದ ಕಾರ್ನರ್ ಲೈಕ್ ಬಂದೇ ಬರುತ್ತೆ. ಎಲ್ರಿಗೂ ಒಂದು ಪರಿಸ್ಥಿತಿ ಬರುತ್ತೆ. ಬೇರೆಯವರಿಗೆ ಆದ್ರೆ ಅದು ಹಾರ್ಟ್ ಅಟ್ಯಾಕು, ನಮ್ಮ ಮನೆಯ ಅಲ್ಲೇ ಅದು ಆಗ್ಬಿಟ್ರೆ ಮುಗೀತು ಕತೆ ಗೋವಿಂದ. ಎಷ್ಟೋ ವರ್ಷದ್ದು ಕಷ್ಟಪಟ್ಟಿದ್ದು ಎಲ್ಲ ಹೋಗಿ ಹಾಸ್ಪಿಟ್ಲಿಗೆ ಸುರಿದು ಎಲ್ಲ ಆಪರೇಷನ್ ಮಾಡಿ ಎಲ್ರ ಕೈಯಿಂದ ನಾವು ಸಿಂಪತಿ ಗಿಟ್ಸ್ಕೊಂಡು ಆಗೋಷ್ಟರಲ್ಲಿ ನಮ್ಮ ಲೈಫ್ ಮುಗೀತು. ಅದ್ರ ಬದಲಿಗೆ ದಯವಿಟ್ಟು ಕೆಲವು ವಿಷಯನ ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡುವ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಬಂದು ಫುಡ್. ಈಗಿನ ಫುಡ್ ಅಲ್ಲಿ ನಾವು ಪ್ಲಾಂಟ್ ಬೇಸ್ಡ್ ಫುಡ್ ಅಂದ್ರೆ ಈ ನೇಚರ್ ಕೊಡೋ ಫುಡ್ಗಿಂತ ಜಾಸ್ತಿ ಪ್ರೋಸೆಸ್ಡ್ ಫುಡ್. ಒಂದು ಮಕ್ಕಳಿಗೂ ಅಷ್ಟೇ, ಈಗ ಒಂದು ಫ್ರೂಟ್ಸ್ ಕೊಟ್ರೆ ಅವ್ರು ತಿನ್ನಲ್ಲ, ಆ ಫ್ರೂಟ್ಸ್ ಹಂಗೆ ಪ್ರೋಸೆಸ್ ಆಗಿ ಅದನ್ನ ಪ್ಯಾಕ್ ಮಾಡಿ ಅದಕ್ಕೊಂದು ಸೀಲ್ ಹಾಕಿ ಅದ್ರ ಒಳಗಡೆ ಒಂದು ಆ ಮಾಯಿಶ್ಚರ್ ಇದ್ ಮಾಡಕ್ಕೆ ಒಂದು ಪ್ಯಾಕೆಟ್ ಎಲ್ಲ ಹಾಕಿ ಏನೋ ಇದ್ ಮಾಡ್ಕೊಟ್ರೆ ವಾವ್ ಸೂಪರ್ ಅಂತ ಹೇಳ್ಬಿಟ್ಟು ತಿಂತಾರೆ. ಬಟ್ ವಿ ಆರ್ ಹಿಯರ್ ಟು ಈಟ್ ಹೆಲ್ದಿ. ಹಾಗೆ ಅಂತೇಳಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ, ಐ ಮೀನ್ ಗ್ರೋ ಯೋರ್ ಓನ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅಂತ ಹೇಳೋಕ್ಕೂ ಆಗಲ್ಲ. ಇಟ್ಸ್ ವೆರಿ ಚಾಲೆಂಜಿಂಗ್ ಅಂತ ಕೆಲವರು ಹೇಳ್ತಾರೆ. ಬಟ್ ಕೆಲವರು ಆ ಒಂದು ಪರಿಸ್ಥಿತಿನ ಫೇಸ್ ಮಾಡ್ಕೊಂಡು ದೇ ಹ್ಯಾವ್ ಬೀನ್ ಲರ್ನಿಂಗ್ ಆಲ್ ದಟ್. ಸೊ ಫಸ್ಟ್ ಈಸ್ ಈಟ್ ಕ್ಲೀನ್ ಫುಡ್, ಗ್ರೀನ್ ಫುಡ್. ನಾನು ಸ್ವಲ್ಪ ವರ್ಷದ ಹಿಂದೆ ಐ ಹ್ಯಾಡ್ ಆಲ್ ದ ಪೆಥೆಟಿಕ್ ಹ್ಯಾಬಿಟ್ಸ್. ನನ್ಗೆ ಗೊತ್ತಿರಲಿಲ್ಲ. ಎವ್ರಿಬಡಿ ವಾಸ್ ಈಟಿಂಗ್ ಜಂಕ್, ಎವ್ರಿಬಡಿ ವಾಸ್ ಈಟಿಂಗ್ ಲೈಕ್ ಹೆಂಗೆಂಗೋ ಆಡ್ತಾ ಇದ್ರು, ನಾನು ಹಂಗೆ ಆಟ ಆಡ್ತಾ ಇದ್ದೆ. ಬಟ್ ನೈಟ್ ಮಲಗಬೇಕಾದ್ರೆ ಐ ಯೂಸ್ ಟು ಫೀಲ್ ನಾಳೆ ಬೆಳಿಗ್ಗೆ ಎದ್ದೇಳ್ತೀನೋ ಇಲ್ವೋ ಗೊತ್ತಿಲ್ಲ. ವೆನ್ ಐ ವಾಸ್ ಇನ್ ಹೈಯೆಸ್ಟ್ ಆಫ್ ಮೈ ಬಾಡಿ ವೆಯ್ಟ್ 93 kilos ಇರಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ ನಾಳೆ ಎದ್ದೇಳ್ತೀನೋ ಗೊತ್ತಿಲ್ಲ. ಬಿಕಾಸ್ ಒಳಗಡೆ ಏನೋ ಒಂಥರ ಬರ್ನಿಂಗ್ ಸೆನ್ಸೇಷನ್, ಒಂಥರ ಭಯ ಆಗೋದು, ತುಂಬಾ ಬೇರೋದು, ಆಲ್ ದೀಸ್ ಆಸ್ಪೆಕ್ಟ್ಸ್. ಬಟ್ ಯಾವಾಗ ಒಂದ್ಸತಿ ನಾನು ನನ್ನ ಒಂದು ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಂಡೆ, ಐ ಫೆಲ್ಟ್ ರಿಯಲಿ ವರ್ತ್ ಇಟ್. ಬಿಕಾಸ್ ಐ ನೋ ಹಳೆ ಕರ್ಮ ಬಿಡಲ್ಲ, ಬಟ್ ರಿಕವರ್ ಮಾಡಿದಷ್ಟು ಇಟ್ ಈಸ್ ವೆರಿ ಗುಡ್. ಸೆಕೆಂಡ್ ಒನ್, ನೀರು ಕುಡಿಯೋದು. ನೀರು ನಾವೆಷ್ಟು ಚೆನ್ನಾಗಿ ಕುಡಿತೀವಿ ಅಷ್ಟು ಒಳ್ಳೇದು. ಅಟ್ಲೀಸ್ಟ್ ನಮ್ಮ ಒಂದು ಬಾಡಿ ವೆಯ್ಟಿಗೆ ತಕ್ಕಂತೆ ಒಂದು 3 to 4 liters ವಾಟರ್ ಡೈಲಿ ಕುಡಿದಷ್ಟು ಇಟ್ ವಿಲ್ ಡೆಫಿನೆಟ್ಲಿ ಡೂ ಅ ಬಿಗ್ ಇಂಪ್ಯಾಕ್ಟ್. ನಾನು ಯಾವಾಗಲೂ ನನ್ನೊಟ್ಟಿಗೆ ಒಂದು ದೊಡ್ಡ ಬಾಟ್ಲ್ ಎತ್ಕೊಂಡು ಸುತ್ತಾಡ್ತಾ ಇರ್ತೀನಿ. ಅಲ್ಲಿ ಬಾಟ್ಲ್ ಇದೆ, ನನ್ನ ಟೀಮ್ ಅವ್ರು ಕೊಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಮುಂದೆನೆ ಕುಡಿದು ಬಿಡ್ತೀನಿ. ದಟ್ಸ್ ಹೌ. ನೋಡಿ, ಈ ತರ ಬಾಟ್ಲ್ ನೀರ್ ಎತ್ಕೊಂಡು ಕುಡಿತಾ ಇರೋದು. ಥರ್ಡ್ ಈಸ್ ಎಕ್ಸಸೈಸ್. ಎಕ್ಸಸೈಸ್ ತುಂಬಾ ಕಾಂಪ್ಲಿಕೇಟ್ ಆಗೋದು ಬೇಡ. ಎಕ್ಸಸೈಸ್ ಅಂತ ಹೇಳಿದ್ರೆ ಹ್ಯಾವ್ ಫನ್ ಅಷ್ಟೇ. ನಿಮಗೆ ಡ್ಯಾನ್ಸ್ ಮಾಡಕ್ಕಾಗುತ್ತಾ, ಮರ ಹತ್ತಕ್ಕಾಗುತ್ತಾ, ಇಲ್ಲ ಓಡಕ್ಕಾಗುತ್ತಾ, ಏನಾದ್ರೂ ಮಾಡ್ಕೊಳ್ಳಿ. ಬಟ್ ಲೆಟ್ ದೇರ್ ಬಿ ಮೂಮೆಂಟ್ಸ್. ನಾನೀಗ ರೀಸೆಂಟ್ ಆಗಿ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿಗೆ ಹೋಗಿ ಚೆನ್ನಾಗಿ ಕುಣಿದೆ ಫ್ಯಾಮಿಲಿ ಒಟ್ಟಿಗೆ. ಸೊ ವಿಡಿಯೋ ಮಾಡಿ ಹಾಕಿದ್ವಿ. ಸೊ ದಟ್ ಈಸ್ ನಾಟ್ ಜಸ್ಟ್ ಫಾರ್ ದ ವಿಡಿಯೋ, ವಿ ಜಸ್ಟ್ ಎಂಜಾಯ್ ದ ಪ್ರೋಸೆಸ್. ಸೊ ಎಕ್ಸಸೈಸ್ ಇರಲಿ. ನೆಕ್ಸ್ಟ್ ಈಸ್ ಸ್ಲೀಪ್ ಫಾರ್ 8 hours. ನಾವು ಆಲ್ಮೋಸ್ಟ್ ಮಲ್ಗೋದಕ್ಕಿಂತ ಮುಂಚೆ ಸ್ಕ್ರೀನ್ ನೋಡ್ಕೊಂಡು ಮಲಗ್ತೀವಿ. ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಇಮಿಡಿಯೇಟ್ ಸ್ಕ್ರೀನ್ ನೋಡ್ತೀವಿ, ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಫಾರ್ ಅವರ್ ಮೈಂಡ್. ನಾವು ನಿದ್ದೆ ಮಾಡಿದ್ರು ನಮ್ಮ ಮೈಂಡ್ ನಿದ್ದೆ ಮಾಡಿರಲ್ಲ. ಸೊ ಅದಕ್ಕಿಂತ ಮುಂಚೆ, ಮಲ್ಗೋದಕ್ಕಿಂತ ಮುಂಚೆ ಒಂದು ಲೈಕ್ ಮೈಲ್ಡ್ ಆಗಿರುವಂತ ಕೆಲವು ಆಕ್ಟಿವಿಟೀಸ್, ಬುಕ್ ಓದೋದು, ಸಮಥಿಂಗ್ ಲೈಕ್ ಒಳ್ಳೆ. ಈಗ ನಾನು ಏನೊಟ್ಟಿಗೆ ಕೆಲವು ಸ್ಟೋರಿ ಹೇಳ್ತೀನಿ, ಅವನಿಗೆ ಸ್ಟೋರಿ ಹೇಳ್ತಾನೆ, ನಾನು ಅವನಿಗೆ ಸ್ಟೋರಿ ಹೇಳ್ತಾನೆ, ಸಮಥಿಂಗ್ ಲೈಕ್ ದಟ್. ಕಾಮ್ ಆಗಿ ಮೈಂಡ್ ನ ಫ್ರೀ ಮಾಡ್ಕೊಂಡು ಮಲಗಿದ್ರೆ ಬೆಳಿಗ್ಗೆ ಎದ್ದಂಗೆ ಸ್ವಲ್ಪ ಸೈಲೆಂಟ್ ಆಗಿ ನಮ್ಮ ಒಂದು ಟೈಮ್ ನಮ್ಮೊಟ್ಟಿಗೆ ಸ್ಪೆಂಡ್ ಮಾಡಿದ್ರೆ ದಟ್ ಈಸ್ ಗೋಯಿಂಗ್ ಟು ಮೇಕ್ ಅ ವೆರಿ ಬಿಗ್ ಇಂಪ್ಯಾಕ್ಟ್. ನೆಕ್ಸ್ಟ್ ಬಂದು ಬ್ರೀದಿಂಗ್ ಎಕ್ಸಸೈಸ್. ಅದು ಸ್ಪೆಷಲಿ ನಾವು ಇವಾಗ ಸಿಟಿಯಲ್ಲಿ ಎಲ್ಲ ಇರ್ಬೇಕಾದ್ರೆ ಈ ಬ್ರೀದಿಂಗ್ ಇದೆಯಲ್ಲ, ಅದು ಏನೇನೋ ನಾವು ಎಷ್ಟು ಕೆಟ್ಟದಾಗಿರೋ ಒಂದು ಗಾಳಿ ತಗೊಳ್ತೀವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ವುಡ್ ಸೇ ಒಂದು ಗ್ರೀನ್ ಪ್ಲೇಸ್ ಲೈಕ್ ಒಂದು ಪಾರ್ಕ್ ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಮನೆ ಮೇಲೆ ಒಂದು ಜಾಗದಲ್ಲಿ ಹೋಗಿ ಆದಷ್ಟು ಒಂದು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ತುಂಬಾ ಒಳ್ಳೇದು. ಆಮೇಲೆ ನೆಕ್ಸ್ಟು ಅವಾಯ್ಡ್ ಟಾಕ್ಸಿನ್ಸ್. ಟಾಕ್ಸಿನ್ಸ್ ಹೇಗೆ ಅಂದ್ರೆ ಸ್ಮೋಕಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ನಾನು ಅಪ್ ಟು 26 years ಯಾವತ್ತೂ ಸ್ಮೋಕ್ ಮಾಡಿರ್ಲಿಲ್ಲ. ಬಟ್ 26 ಆದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಮಿಸ್ಗೈಡ್ ಮಾಡಿ ಫೋರ್ಸಿಬಲಿ ನನಗೆ ಸ್ಮೋಕ್ ಮಾಡಿಸಿದ್ರು. ಜಸ್ಟ್ ಟು ಸೇ ದಟ್ ಟೆನ್ಷನ್ ಕಡಿಮೆ ಆಗುತ್ತೆ. ಬಿಸ್ನೆಸ್ ಅಲ್ಲಿ ತುಂಬಾ ಟೆನ್ಷನ್ ಇತ್ತು. ಬಟ್ ನನಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಟೆನ್ಷನ್ ಕಡಿಮೆ ಆಗೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಸ್ಮೋಕ್ ಮಾಡ್ತೀನಿ, ನನಗೊಂದು ಕಮಿಟ್ಮೆಂಟ್ ಇರುತ್ತೆ, ಐ ಹ್ಯಾವ್ ಟು ಪೇ 2 lakh rupees ಫಾರ್ 1 person. ಆ ಒಂದು ಚಾಲೆಂಜ್ ನಾನು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ. ಆ 2 lakhs ಬದಲಿಗೆ ನಾನು ಹೋಗ್ಬಿಟ್ಟು ಒಂದು 10 ರೂಪಾಯಿ ಸಿಗರೇಟ್ ತಗೊಂಡು ಫುಲ್ ಸ್ಮೋಕ್ ಮಾಡಿ ಹೋಗಿ ಮಲ್ಕೊಬಿಡೋದು. ನೆಕ್ಸ್ಟ್ ಆ 2 lakh ಹಂಗೆ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ದಿನ ಅದೇ. ಸೊ ಈ ಒಂದು ರಿಪಿಟೇಷನ್ ಇಂದ ನನ್ನ ಒಂದು ತಲೆನೋವುಗಳು ಜಾಸ್ತಿ ಆಗೋದಲ್ಲದೆ ಏನು ಕಡಿಮೆ ಆಗಲ್ಲ. ಅದೇ ಕೆಲವರು ಹೇಳ್ತಾರೆ ಎಕ್ಸಾಮಿಗೆ ಓದೋದ್ರ ಬದಲಿಗೆ ಸಿಗರೇಟ್, ಏನಾಗಲ್ಲ. ಇಟ್ ಈಸ್ ಲೈಕ್ ನಾನ್ಸೆನ್ಸ್, ಬಿಗ್ಗೆಸ್ಟ್ ನಾನ್ಸೆನ್ಸ್ ಎವರ್. ಸೊ ಅವಾಯ್ಡ್ ಸಿಗರೇಟ್, ಸ್ಮೋಕಿಂಗ್ ಎಟ್ ಆಲ್ ಕಾಸ್ಟ್.
ತುಂಬಾ 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 ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ. ಅದರೊಟ್ಟಿಗೆ ಟಾಕ್ಸಿನ್ಸು, ಆಲ್ಕೋಹಾಲ್, ನಮ್ಮ ಒಂದು ಕಸ್ಟಮ್, ನಮ್ಮ ಒಂದು ನೇಟಿವ್ ಅಲ್ಲಿ ಕಸ್ಟಮ್ ಇದೆ ಕುಡಿಯೋದು ಅಂತ. ಬಟ್ ಇನಿಷಿಯಲಿ ನಮ್ಮಲ್ಲಿ ಒಂದು ಲಿಕ್ಕರ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಟಾಡಿ, ಈ ತೆಂಗಿನ ಮರದಿಂದ ತೆಗೆಯುವಂಥದ್ದು, ಮತ್ತೆ ವೈನು ಮನೆಯಲ್ಲೇ ಮಾಡುವಂಥದ್ದು, ಈ ತರ ಒಂದು ಸಿಸ್ಟಮ್ ಇಂದ ಕಲ್ಚರ್ ಬಂತು. ಅವಾಗ ಇನಿಷಿಯಲಿ ಯಾವ ಕಿಂಗ್ ಫಿಶರು ಇಲ್ಲ ಯಾವುದೋ ಒಂದು ಬ್ರ್ಯಾಂಡ್ ಇರಲಿಲ್ಲ. ಸೊ ಎನಿ ಟೈಪ್ ಆಫ್ ಬ್ರ್ಯಾಂಡ್ಸ್, ಯಾವುದೇ ಒಂದು ಈ ಫ್ಯಾನ್ಸಿ ಬ್ರ್ಯಾಂಡ್ಸ್ ಎಲ್ಲ ಇರಲಿಲ್ಲ. ಇಂಪೋರ್ಟೆಡ್ ಬ್ರಿಟಿಷ್ ಲಿಕ್ಕರ್ ಅದು ಇದು ಏನೇನೋ ಬಂತು. ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಅವ್ರು ನ್ಯಾಚುರಲ್ ಆಗಿ ಏನ್ ಕುಡಿತಾ ಇದಾರೆ ಅದನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಬಾಟಲ್ ಗಟ್ಲೆ ಕುಡ್ಕೊಂಡು ನಮ್ಮ ಒಂದು ಯೂತ್ ನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ. ಅಂಡ್ ನಾನೇನು ಸಾಚ ಅಲ್ಲ, ನಾನು ಆ ಒಂದು ಫೇಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರ್ಲಿಲ್ಲ. ಐ ಫೆಲ್ಟ್ ಎವ್ರಿಬಡಿ ಇಸ್ ಡೂಯಿಂಗ್, ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ದಟ್ಸ್ ಓಕೆ, ದಟ್ಸ್ ಲೈಫ್ ಅಂತ ಹೇಳೋದು. ಆಮೇಲೆ ಗೊತ್ತಾಯ್ತು, ನಮ್ಮ ತಂದೆ ನನ್ನೊಟ್ಟಿಗೆ ಇಲ್ಲ ಇಲ್ಲ ಇಲ್ಲ, ಬಿಕಾಸ್ I couldn't have him at this point of time because of few habits. ಸೊ ನಿಮಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ನಿಮ್ಮ ಒಂದು ಮಕ್ಕಳೊಟ್ಟಿಗೆ, ಮೊಮ್ಮಕ್ಕಳೊಟ್ಟಿಗೆ ಇರಬೇಕು ಅಂತ ಏನಾದ್ರು ಆಸೆ ಇದ್ರೆ, ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಥಿಂಕ್ ಅಬೌಟ್ ಇಟ್. ಸ್ಲೋ ಆಗಿ ಸ್ಟಡಿ ಆಗಿ ತಗೊಳ್ಳಿ. ಅಂಡ್ ಇಟ್ ಈಸ್ ದ ಫ್ಯಾಕ್ಟ್. ಇಲ್ಲಿ ಬಂದ್ಬಿಟ್ಟು ನೀನ್ ಬಿಸ್ನೆಸ್ ಹಾಳು ಮಾಡ್ತಾ ಇದೆಯಾ ಅದು ಇದು. ನನ್ನ ಎವರ್ಗ್ರೀನ್ ಕೌಂಟ್ ಇದು ಬಿಸ್ನೆಸ್ ಎಷ್ಟು ನಾನು ಚಾಲೆಂಜಸ್ ಫೇಸ್ ಮಾಡಿದೀನಿ ಅಂತ ಹೇಳಿದ್ರೆ, ಸಿಗರೇಟ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಸ್ಮೋಕ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ತುಂಬಾ ಜನರು ಕಟ್ ಡೌನ್ ಆದ್ರು. ನೇಚರ್ ಅವೇರ್ನೆಸ್, ಹೆಲ್ತ್, ರಿಟ್ರೀಟು, ಫ್ಯಾಮಿಲಿ, ಮಕ್ಕಳು, ಗುಡ್ ಟೈಮ್, ಅಡ್ವೆಂಚರ್ ಅಂತ ಹೇಳ್ಕೊಂಡು ಬೇಕಾದಷ್ಟು ಬಂದಿದ್ದಾರೆ. ದಿಸ್ ಇಸ್ ಟೈಮ್ ಫಾರ್ ಅಸ್ ಟು ಚೇಂಜ್ ಅಂಡ್ ರೀಥಿಂಕ್ ಅಬೌಟ್ ಲೈಫ್, ಏನ್ ಮಾಡ್ಬೇಕು ಅಂತ. ಆಮೇಲೆ ಲಾಸ್ಟ್ ಪಾಯಿಂಟ್ ಬಂದು, ಬಿ ಹ್ಯಾಪಿ, ಲವ್ ಯೋರ್ ಸೆಲ್ಫ್, ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ. ನನಗೆ ಕೆಲವು ಕಮೆಂಟ್ ಬರುತ್ತೆ, ನಾಟ್ ಲೈಕ್ ಆನ್ ಸೋಷಿಯಲ್ ಮೀಡಿಯಾ, ಲೈಕ್ ನೀನೊಬ್ಬ ಬಿಸ್ನೆಸ್ ಕೋಚ್ ಆಗಿದ್ಯಾ, ನೀನೊಂದು ಬಿಸ್ನೆಸ್ ಓನರ್ ಆಗಿದ್ಯಾ, ಬಟ್ ನೀನು ನೋಡಿದ್ರೆ ನಾಯಿಯೊಟ್ಟಿಗೆ ಆಟ ಆಡ್ತಾ ಇರ್ತೀಯಾ, ಇಲ್ಲ ತುಂಬಾ ಫ್ರೆಂಡ್ಲಿ ಆಗಿ ಸುಮ್ನೆ ಏನೇನೋ ವಿಡಿಯೋ ಮಾಡ್ತಾ ಇರ್ತೀಯಾ, ಅದು ಮಾಡ್ತಾ ಇರ್ತೀಯ, ಇದು ಮಾಡ್ತಾ ಇರ್ತೀಯ ಅಂತ ಕೆಲವು ಕಮೆಂಟ್ಸ್ ಮೇ ಬಿ ಫ್ರೆಂಡ್ಲಿ ಆಗಿನೂ ಹೇಳ್ತಾರೆ. ಬಟ್ ಒಂದೇನು ಅಂತ ಕಲ್ತಿದ್ರೆ, ಐ ವಿಲ್ ನೆವರ್ ಬಿ ಸೀರಿಯಸ್. ನನಗೆ ಸೀರಿಯಸ್ ಅಂದ್ರೆ ಆಗಲ್ಲ. ಸೀರಿಯಸ್ ಅಂದ್ರೆ ಐ ಹ್ಯಾವ್ ಟು ಗೋ ಟು ICU. ಆವಾಗ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ಸೀರಿಯಸ್ನೆಸ್ ಬರುತ್ತೆ. ಬಟ್ ನಿಜವಾಗ್ಲೂ ಲೈಫಲ್ಲಿ ಇಟ್ ಈಸ್ ಆಲ್ವೇಸ್ ಟು ಹ್ಯಾವ್ ಫನ್. ಬಿಸ್ನೆಸ್ ಫನ್, ಫ್ಯಾಮಿಲಿ ಫನ್, ರಿಲೇಶನ್ಶಿಪ್ ಫನ್, ಮನಿ ಫನ್, ಎವ್ರಿಥಿಂಗ್ ಇಸ್ ಫನ್ 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 ಫನ್. ಅದು ಏನು ಅಷ್ಟೇ ತಲೆ ಕೆಟ್ಟು ಅಂದಂಗೆ ಎಷ್ಟೋ ಸಾವಿರ ವರ್ಷ ಇರೋ ತರ ನಾವು ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಇಟ್ ಡಸಂಟ್ ಸರ್ವ್ ದ ಪರ್ಪಸ್. ಸೊ ಒಂದು ಸೆಲೆಬ್ರಿಟಿನ ನೋಡ್ಕೊಂಡು ನಾವು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಸ್ವಲ್ಪ ದಿನ ಅಲರ್ಟ್ ಆಗೋದು, ಅಲ್ಲಿಂದ ಪುನಃ ಯಥಾಸ್ಥಿತಿಗೆ ಬರೋದು ಇಸ್ ವೆರಿ ಡೇಂಜರಸ್. ಈ ವಿಡಿಯೋ ಮಾಡೋ ಒಂದು ಪ್ಲಾನ್ ಇರಲಿಲ್ಲ, ಬಟ್ ಸ್ಟಿಲ್ ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಸ್ಟ್ ಟು ಎನ್ಶ್ಯೂರ್. ಇಟ್ ಹರ್ಟ್ಸ್. ಫ್ರೆಂಡ್ಸ್ ನ ಕಳ್ಕೊಳ್ಳೋದು, ಕೆಲವು ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ನಮ್ಮ ಕಸ್ಟಮರ್ದು ಫೋಟೋ ಇಲ್ಲದಾಗೋದು, ಕೆಲವು ದೂರದಲ್ಲಿ ಏನೋ ನ್ಯೂಸ್ ಬರೋದು, ನಮ್ಮ ಫೇವ್ರೆಟ್ ಸೆಲೆಬ್ರಿಟಿನ ಮಿಸ್ ಮಾಡ್ಕೊಳ್ಳೋದು, ಇದೆಲ್ಲ ತುಂಬಾ ಬೇಜಾರಾಗುತ್ತೆ. ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಒಂದು ಕೋರ್ಸು ನಡೀತಾ ಇದೆ, ನೇಚರ್ ಪ್ರೂನರ್ ಕ್ಲಬ್ ಅಂತ ಹೇಳ್ಬಿಟ್ಟು. ಮೈನ್ ಇಂಟೆನ್ಷನ್ ಬಂದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ. ಇಟ್ಸ್ ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್, ಇಟ್ಸ್ ಅಬೌಟ್ ದ ಬಿಸ್ನೆಸ್. ನೇಚರ್ ಒಟ್ಟಿಗೆ ಸೇರ್ಕೊಂಡು ಯಾವ ತರ ನಮ್ಮ ಒಂದು ಪ್ಯಾಷನ್, ಪರ್ಪಸ್, ಬಿಸ್ನೆಸ್ ನ ನಡೆಸಬಹುದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮರ ಗಿಡ ಅಂದ್ರೆ ನಮ್ಮ ನೇಚರ್ಗೆ ಯಾವ ತರ ಸಪೋರ್ಟ್ ಮಾಡಬಹುದು ಅಂತ ಹೇಳೋ ಒಂದು ಕಾನ್ಸೆಪ್ಟ್. ಪ್ರತಿಯೊಂದು ಮಗು, ಪ್ರತಿಯೊಂದು ಫ್ಯಾಮಿಲಿನೂ, ಪ್ರತಿಯೊಬ್ರು ಈ ತರ ಒಂದು ಫ್ರೀ ಮಾಸ್ಟರ್ ಕ್ಲಾಸ್ ಇರುತ್ತೆ, ಅಟೆಂಡ್ ಮಾಡಿ. ಅಲ್ಲಿ ನಿಮ್ಗೆ ಒಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕೊಡ್ತೀನಿ. ಅಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಹೆಲ್ತ್, ಬಿಕಾಸ್ ಜಯದೇವ ಹಾಸ್ಪಿಟಲ್ ಅಲ್ಲಿ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ ಅಂತ ಹೇಳೋ ಒಂದು ನ್ಯೂಸ್ ನೋಡಿದೆ, ಅದನ್ನ ಅವಾಯ್ಡ್ ಮಾಡಿದೆ. ಅಲ್ಲಿಂದ ನೋಡಿದ್ರೆ 40 days ಅಲ್ಲಿ 22 ಮೆಂಬರ್ಸ್ ಹಾಸನಲ್ಲಿ ಸತ್ತೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಹಾರ್ಟ್ ಅಟ್ಯಾಕ್ ಇಂದ. ಸೊ ನಾವು ಬಿಟ್ರು ನಮ್ನ ಬಿಡಲ್ಲ. ನಾನು ಎಷ್ಟೋ ಪ್ರೊಫೈಲ್ ನ ಅನ್ಫಾಲೋ ಮಾಡಿದೀನಿ, ಬಿಕಾಸ್ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಸೊ ಇಟ್ಸ್ ನಾಟ್ ದ ಟೈಮ್ ಟು ಇಟ್ಸ್ ನಾಟ್ ದ ಜಸ್ಟ್ ಥಿಂಕ್ ಓವರ್ ಇಟ್. ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಏನೇನ್ ಮಾಡ್ಬೋದು ನಿಮ್ಮ ಹೆಲ್ತಿಗೋಸ್ಕರ ಅಂತ. ಬಿಕಾಸ್ ಯು ಹ್ಯಾವ್ ಟು ಚೇಂಜ್ ಯುವರ್ ಓನ್ ಸೆಲ್ಫ್ ಟು ಬಿ ಹೆಲ್ದಿ ಅಷ್ಟೇ. ಮತ್ತೆ ಇನ್ನೊಂದು ಡೈಲಾಗ್ ಇದೆ, ನಾವೇನು 100 ವರ್ಷ ಬದುಕಬೇಕಾ, ಎಂಜಾಯ್ ಮಾಡ್ಬೇಕು ಅಂತ. 100 ವರ್ಷ ಅಲ್ಲ, ಒಂದು ದಿನ ಬದುಕಿ ಹೆಲ್ದಿಯಾಗಿ, ದಟ್ ಈಸ್ ಲೈಫ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. You